ಬರುವ ಪ್ರಯೋಜನವಾಗಲಿ ಕಲ್ಯ. ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ನಿನ್ನನ್ನು ಯಾವ ಕಾರಣಕ್ಕೂ ಮರೆಯುವುದಿಲ್ಲ. ಕಣ್ಣು ಕಳೆದುಕೊಂಡ ನನ್ನನ್ನು ಪುನಃ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಿ ನನ್ನ ಕಣ್ಣುಗಳು ಬರುವ ಹಾಗೆ ಮಾಡಿದೆ. ನಿನ್ನ ಈ ಉಪಕಾರವನ್ನು ಯಾವ ಜನ್ಮದಲ್ಲಿಯೂ ಮರೆಯುವುದಿಲ್ಲ ಕಲ್ಯ, ಯಾವ ಜನ್ಮದಲ್ಲಿಯೂ ಮರೆಯುವುದಿಲ್ಲ. ಅಂತಹ ದೊಡ್ಡ ಮಾತು ಏಕೆ ಶಿವಣ್ಣ? ಅನಾಥರಿಂದ ಅಳುತ್ತಿದ್ದ ನನ್ನ ತಂಗಿ ಜ್ಯೋತಿಯನ್ನು ಕರೆದುಕೊಂಡು ಹೋಗಿ ಸಾಕಿದ ಪುಣ್ಯಾತ್ಮರು ನೀವು. ಹೌದು ಶಿವಣ್ಣ, ಅಂದಿನ ದಿನ ನನ್ನ ಕರಿಯ ಹೇಳುವ ಮಾತು 100ಕ್ಕೆ 100 ಸತ್ಯ. ನಮ್ಮ ಮೇಲೆ ನಿಮ್ಮ ಉಪಕಾರ ಬಹಳ ಇದೆ. ಆದರೆ ನನ್ನ ತಂಗಿ ಜ್ಯೋತಿ ಜಾರಿಣಿ ಅಲ್ಲವೆಂದು ಈ ಸಮಾಜಕ್ಕೆ ಗೊತ್ತಾಗಬೇಕು. ಹೌದು, ಜ್ಯೋತಿ ಜಾರಣಿ ಅಲ್ಲ. ಮದುವೆಯಾಗುವ ಮುಂಚೆ ಗರ್ಭವತಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ ತ್ಯಾಗಿ ಜ್ಯೋತಿ. ಜ್ಯೋತಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ಒಂದು ನಿನಗೆ ಏನೇನು ಬೈದು ನಿನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದೆ. ನನ್ನ ತಪ್ಪನ್ನು ಕ್ಷಮಿಸಿ ಬಿಡಮ್ಮ. ನೀವು ಯಾವುದೇ ರೀತಿಯ ತಪ್ಪನ್ನು ಮಾಡಿದ ನಿನ್ನನ್ನು ನಾವು ಕ್ಷಮಿಸಬಾರ್ದು, ನಮ್ಮನ್ನು ನೀವೇ ಕ್ಷಮಿಸಬೇಕು. ಪ್ರೀತಿ ಕಾಯ್ದೆ ಕಟ್ಟಲೆಯಲ್ಲಿ ಮಾತು ಭಾಷೆ ಅಂತ ಕೊಟ್ಟು ನಾವು ಮಾಡಿದ್ದು 2ನೇ ತಪ್ಪಟ್ಟೆ. ಅಂತೂ ನನ್ನ ತಂಗಿ ಜ್ಯೋತಿ ಜಾರಣಿ ಅಲ್ಲವೆಂಬುದು ಈ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಯಿತು. ಅಷ್ಟೇ ನನಗೆ ಸಂತೋಷವಾಯಿತು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಇಂಥ ಒಂದು ಹಳ್ಳಿಯಲ್ಲಿ ಇಂಥ ಶ್ರೀಕಾಂತ್ ಗೌಡನಿರುವುದರಿಂದ ನಮ್ಮ ದೇಶದ ಜನರ ಕಷ್ಟ ನೋವುಗಳು ಇನ್ನೂ ಸಾಕಷ್ಟು ಹೆಚ್ಚುತ್ತಲೇ ಹೋಗುತ್ತವೆ. ಈ ಗ್ರಾಮದಲ್ಲಿ ಇಂಥ ಶ್ರೀಮಂತನಿಂದ ಬಡವರ ಮನೆ ಮಶಾಯುಗ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಕೈ ಕೇಳಿಕೊಳ್ತೀನಿ, ಇಂಥವ್ರ ಶ್ರೀಮಂತರು ನಿಮ್ಮ ಊರಲ್ಲಿ ಇದ್ರ ಕರಿಯಂತ ಸಾಹಸ ಜೀವಿಗೆ ತಿಳಿಸಬೇಕಾಗೇನೇನಂತೆ. ಹೌದು, ನಮ್ಮ ಶೆಟ್ಟರ್ ಹೇಳಿದಂತೆ ಇಂತಹ ಘಾತಕರು ಎಲ್ಲೇ ಇದ್ದರೂ ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಾಗಲೇ ಈ ಸಮಾಜ ಉನ್ನತಿಯತ್ತ ಸಾಗುತ್ತೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಒಟ್ಟಿನಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ವರ ವೀರೇಶ್ವರನಿಗೆ ಪ್ರಾರ್ಥಿಸೋಣ. ಜಯ ಜಯ ಗುರುವರ